ಆಗಿದೆ ಮಾಡೋಣಪ್ಪ ನೋಡೋಣ ಈಗ ಸರ್ ತಮ್ಮ ಸಭಾಪತಿಗಳೇ ಕ್ಯಾಬಿನೆಟ್ ನಲ್ಲಿ ಚರ್ಚೆ ತೀರ್ಮಾನ ಮಾಡಿದ್ದೀರಿ. ಈಗಾಗಲೇ ಇದು ಅನುಷ್ಠಾನ ಮಾಡಿ. ರೈಟ್ ಇವರೇ ರಾಠೋಡ್ ಈಗ ಮುಖ್ಯಮಂತ್ರಿಗಳು ವಿ ಆರ್ ಫಾರ್ ಡಿಸೆಂಟ್ರಲೈಸೇಷನ್ ಅಲ್ಲ ಆಗಿದೆ ಎಲ್ಲ ಮಾಡಿದಿರಿ ಇಂಪ್ಲಿಮೆಂಟ್ ಮಾಡಿಬಿಡಿ ಇಮಿಡಿಯೇಟ್ಲಿ 15 ಆಗಸ್ಟ್ 15 ತರ ಮಾಡಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಇದನ್ನ ನಾವು ಜಾರಿಯಲ್ಲಿ ತರ್ತೀವಿ ಅಂತ ಹೇಳ್ರಿ ರೀ ಮುಖ್ಯಮಂತ್ರಿಗಳ ಮಾಡಿರಿ ಅನುಷ್ಠಾನಗೊಳಿಸಬೇಕು. ಅಲ್ಲ ಯಾವ ಕಾಲ ಗುಳಿಕ ಕಾಲ ನಂಬರ್ ಅಲ್ಲ. ಏನಾದ್ರು ಕಾಲಕ್ಕೆ ಏನಾದ್ರು ಕಾಯ್ತಾ ಇದೀರಾ? ಆಶಾನ ಬೇಡ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಅಲ್ಲ ನೀವೀಗ ನೋಡಿ ನಾವು ಶ್ರಾವಣದಲ್ಲಿ ಒಳ್ಳೆ ಕೆಲಸ ಮಾಡಿ ರವಿ ನಾವು ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಕೆಟ್ಟ ಕೆಲಸ ಅನುಷ್ಠಾನ ತಗೊಂಡ್ ಬರೋದ್ರಿ ಮುಖ್ಯಮಂತ್ರಿ ಅದಕ್ಕೆ ಕಾಯ್ಬೇಕು ಮಾಡ್ಬಿಡಿ. ಏನು ಅನುಷ್ಠಾನ ತರೋದು ಹೇಳಿ ಹೋಗ್ಬಿಡು ಮರ ಅಲ್ಲೇ ಹೇಳಿ ಹೋಗ್ಬಿಡು ಹೇಳ್ತಾನೆ ಅನುಷ್ಠಾನ ತರ್ತೀವಿ ಅಂತ ಹೇಳ್ಬಿಡಿ ಬಗ್ಗೆ ಸುಂದರ ಇರು ನೀನೇನಾರು ಮಾಡ್ತಿಲ್ಲಪ್ಪ ನಾವ್ ಹೇಳುತ್ತ ಅಡ್ಡ ಬಂದಪ್ಪ ಇದನ್ನ ಅನುಷ್ಠಾನಕ್ಕೆಲ್ಲ ಆಗಿದೆ ಮಾಡಿರಿ ಇದನ್ನ ಅನುಷ್ಠಾನ ತರ್ತೀವಿ ಅಂತ ಹೇಳ್ಬಿಡಿ. ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಅಂತ ಹೇಳಿದ್ನಲ್ಲ ಭಾರಿ ಮಂಡತ. ಸಭಾಪತಿಗಳೇ ಇಚ್ಛಾಶಕ್ತಿ ಕೊರತೆ ತಡೀರಿ ಒಂದಿನ ತಡಿ ಏನು ಹೇಳ್ತಾರೆ ಸುಳ್ಳೋದು ಕರೆಕ್ಟ್ ಆಯ್ತವ. ಏಯ್ ಹನುಮಂತ ಒಂದ್ ನಿಮಿಷ ರೀ ಏನ್ ಹೇಳಿದ್ರಿ ಸಭಾನಾಯಕರ ಏನ್ ಹೇಳಿದ್ರಿ ಏನ್ ಹೇಳಿದ್ರಿ ತಾವು ಮಾಡತನ ಅಂತಂದ್ರೆ ಅದ್ರಾಗ ಹೋಗ್ತದೆ ಮಣ್ಣತನ ಇದ್ದದ್ದು ಹೇಳಿ ನೀನ್ ಏನ್ ಹೇಳಿದ್ರಲ್ಲ ಸರ್ ಅವರು ಹೇಳಿ. ಸಭಾಪತಿಗಳೇ 72ರ ಅಡಿಯಲ್ಲಿ ನನಗೆ ಅವಕಾಶ ಕೊಟ್ಟಿಗಾಗಿ ಧನ್ಯವಾದಗಳು. ಇದು ಈಗಿರುವ ಪಂಚಾಯತ್ ರಾಜ್ ಕಾನೂನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿ ಸಂವಿಧಾನದ ಅಮೃತ್ ಮಹೋತ್ಸವ ಆಚರಿಸುವ ಈ ಪ್ರಸಂಗದಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳು ಗ್ರಾಮ ಸರ್ಕಾರಗಳಾಗಿ, ತಾಲೂಕ್ ಪಂಚಾಯಿತಿಗಳು ತಾಲೂಕ್ ಸರ್ಕಾರಗಳಾಗಿ, ಜಿಲ್ಲಾ ಪಂಚಾಯಿತಿಗಳು ಜಿಲ್ಲಾ ಸರ್ಕಾರಗಳಾಗಿ ಜವಾಬ್ದಾರಿ ನಿರ್ವಹಿಸಲು ಎಲ್ಲ ಅಧಿಕಾರ, ಹಣಕಾಸು ಮತ್ತು ಅಧಿಕಾರಿಗಳನ್ನು ಹಸ್ತಾಂತರಗೊಳಿಸಿ ಸಂವಿಧಾನದ ಆಶಯಗಳನ್ನು ಈಡೇರಿಸಲು ಆರ್ಡಿಪಿಆರ್ ಹಾಗೂ ಕಾನೂನು ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಸಚಿವರು ಸದಸ್ಯರಿಗೆ ಕೊಟ್ಟಿದ್ದೇವೆ. ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಅಂತ ನಾವು ಹೋದ ಬಜೆಟ್ ನಲ್ಲಿ ಘೋಷಣೆ ಮಾಡಾದ್ಮೇಲೆ ಪ್ರಾಮಾಣಿಕವಾಗಿ ಹಲವಾರು ಇಲಾಖೆಗಳನ್ನ ಸಂಪರ್ಕಿಸಿ ಅವ್ರ ಜೊತೆ ಸಭೆ ನಡೆಸಿ ಸಾಕಷ್ಟು ಡಿಸೆಂಟ್ರಲೈಸೇಷನ್ ಅನ್ನ ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಅವರಿಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿರುವಂತ ಇಲಾಖೆದು ಅಥವಾ ಯಾವ್ದಾದ್ರು ನಿರ್ದಿಷ್ಟವಾದಂತ ಉತ್ತರ ಬೇಕಾದ್ರೆ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಧ್ಯಕ್ಷರೇ. ಯಾಕಂದ್ರೆ ಇದರ ವ್ಯಾಪ್ತಿ ಇಡೀ ಸರ್ಕಾರಕ್ಕೆ ಬರುತ್ತೆ, ಎಲ್ಲಾ ಇಲಾಖೆಗೂ ಸಂಬಂಧ ಬರುತ್ತೆ. ಆದ್ರೆ ಇದು ಬಹಳ ಪ್ರಮುಖವಾದಂತ ಪ್ರಶ್ನೆ ಎತ್ತಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ತಿಳಿಸ್ತೀನಿ. ಇದಕ್ಕೆ ಸರ್ಕಾರ ಇದಕ್ಕೆ ಸರ್ಕಾರ ಬದ್ಧತೆ ಇದೆ. ಇಟ್ಸ್ ಅ ಬಜೆಟ್ ಅನೌನ್ಸ್ಮೆಂಟ್. ಆದ್ರೆ ಏನಾಗಿದೆ 73rd ಅಮೆಂಡ್ಮೆಂಟ್ ಯಾಕೆ ಮಾಡಿದ್ವಿ, ಹೇಗ್ ಮಾಡಿದ್ವಿ, ವಿಕೇಂದ್ರೀಕರಣ ಅಂತ ನಾವು ಕಳೆದ ಒಂದು 20-30 ವರ್ಷದಿಂದ ಮರ್ತೋಗಿದ್ದೀವಿ ಅಧ್ಯಕ್ಷರೇ. ಅದನ್ನ ಪುನರ್ ನೆನಪು ಮಾಡಿಸಿ ಇದನ್ನ ಅನುಷ್ಠಾನ ತರಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಮಾನ್ಯ ಸದಸ್ಯರದ್ದು ಏನಾದ್ರೂ ಸಲಹೆ ಇದ್ರೆ ಖಂಡಿತವಾಗೂ ಅದನ್ನು ಕೂಡ ನಾವು ಗಣನೆಗೆ ತಗೊಂಡು ನಾವು ಮಾಡ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ಅಂತ ಎನಿ ಕ್ಲಾರಿಫಿಕೇಶನ್? ಸಭಾಪತಿಗಳೇ, ಮಾನ್ಯ ಮಂತ್ರಿಗಳು ಬಹಳಷ್ಟು ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸಭಾಪತಿಗಳೇ, ತಮ್ಮ ಮುಂದೆ ನಾನು ಮಾನ್ಯ ಮಂತ್ರಿಗಳಿಗೆ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮ ಪಂಚಾಯತಿಗಳಿಗೆ ಜವಾಬ್ದಾರಿಯ ನಕ್ಷೆ, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ, ಈ ಸಮಿತಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಮೇಲೆ ವೈಸ್ ಪ್ರೆಸಿಡೆಂಟ್ ಆಗಿ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋದ್ ಹೆಗಡೆ ಅವರು, ಆರ್ಡಿಪಿಆರ್ ಮಿನಿಸ್ಟರು, ನಗರಾಭಿವೃದ್ಧಿ ಸಚಿವರು, ಪ್ಲಾನಿಂಗ್ ಮಿನಿಸ್ಟರು, ಫೈನಾನ್ಸ್ ಮಿನಿಸ್ಟರು, ಇವರೆಲ್ಲ ಸೇರಿ ತಾವು ಒಂದು ನಕ್ಷೆಯನ್ನು ಮಾಡಿದಿರಿ. ಇದು ಸರ್ಕಾರಕ್ಕೆ 16/11/2023 ನಾವು ಸರ್ಕಾರಕ್ಕೆ ಕೊಟ್ಟಿರೋದಿದೆ. ಆದರೆ ಇದು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು ಅಂತ
ಅಂತ ನನ್ನ ಆಸೆ ಸಭಾಪತಿಗಳೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸಭಾಪತಿಗಳೇ, ಏನು 73 ಮತ್ತು 74ನೇ ತಿದ್ದುಪಡಿಯನ್ನು ದೇಶದಲ್ಲಿ ಶ್ರೀ ರಾಜೀವ್ ಗಾಂಧಿ ಅವರು ಇದ್ದಾಗ ಅದು ಮಂಡನೆ ಮಾಡಿದ್ರು. ಎಲ್ಲರಿಗೂ ನಾವು ಏನಿದ್ರ ಈ ಗ್ರಾಮ ಸ್ವರಾಜ್ಯ ಏನು ಗಾಂಧೀಜಿಯವರ ಕನಸಿತ್ತು ಅದು ನೆನಸಾಗುವಂತ ಸಂವಿಧಾನ ವಿರೋಧ ಪಕ್ಷದವರು ಆ ಸಮಯದಲ್ಲಿ ಅದನ್ನ ಅಪೋಸ್ ಮಾಡಿದ್ರು. ಆ ಬಿಲ್ಲನ್ನ ಬೀಳಿಸಿದ್ರು, ಒಂದು ಓಟಲ್ಲಿ ಬಿತ್ತು ಸಭಾಪತಿಗಳೇ. ಆದ್ರೂ ಸಹ ರಾಜೀವ್ ಗಾಂಧಿ ಅವರು ಗೊಳಗಳು ಹತ್ತು ಇದನ್ನ ಅನುಷ್ಠಾನಕ್ಕೆ ತಂದಿದ್ರು. ಇದಕ್ಕೆ ನಾವು ಬದ್ಧರಾಗಿರ್ಬೇಕು, ಇದನ್ನ ನಾವು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಹಲವಾರು ಬಾರಿ ಚರ್ಚೆನೂ ಆಗಿದೆ ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ಒಂದು ನಕ್ಷೆಯನ್ನು ಜವಾಬ್ದಾರಿ ಪಂಚಾಯಿತಿಗಳ ಜವಾಬ್ದಾರಿ ನಕ್ಷೆಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ನನಗೆ ಮಂತ್ರಿಗಳಿಂದ ಒಂದೇ ಒಂದು ಉತ್ತರ, ಇದನ್ನ ತಾವು ಸಂಪೂರ್ಣವಾಗಿ ಯಾವಾಗ ಅನುಷ್ಠಾನಕ್ಕೆ ತರ್ತೀರಿ? ಇದು ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇವತ್ತು ಆಗಸ್ಟ್ ಅದರಲ್ಲಾದ್ರೂ ತರಬಹುದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಆದ್ರೂ ತರಬಹುದು. ಆಗಸ್ಟ್ 20ನೇ ತಾರೀಕು ರಾಜೀವ್ ಗಾಂಧಿ ಅವರ ಬರ್ತ್ಡೇ, ಅವತ್ತಾದ್ರೂ ತಾವು ಇದನ್ನ ಅನುಷ್ಠಾನ ಮಾಡಬಹುದು. ಆದ್ರೆ ನನಗೆ ಇವತ್ತು ಸರ್ಕಾರ ಸಭಾಪತಿಗಳೇ, ಇದು ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ, ಇದು ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಮಂತ್ರಿಗಳು ಇದ್ರ ಮೇಲೆ ಬದ್ಧತೆ ಇದೆ ಅಂತ ಹೇಳಿದ್ದಾರೆ. ನಾನು ಅಷ್ಟೇ ತಮ್ಮ ಮೇಲೆ ಕೇಳೋದು, ಇದನ್ನ ಯಾಕೆ ತಾವು ಈ ಬಜೆಟ್ ಇದರಲ್ಲಿ ಏನಾಗಿದೆ ಸಭಾಪತಿಗಳೇ, ಈ ACS ಅವರು ಈಗಾಗಲೇ ಪದೇ ಪದೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್ಗೂ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಆ ಮಾಹಿತಿಯನ್ನು ಪ್ರತಿ ಸಾರಿ ಕೊಡೋದ್ರ ಬದಲು ಈ ನಕ್ಷೆಯನ್ನು ತಾವು ಸಂಪೂರ್ಣವಾಗಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಇದನ್ನ ಎಲ್ಲ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಇದನ್ನ ಅನುಷ್ಠಾನ ಮಾಡಿದ್ರೆ ನಮಗೆಲ್ಲ ಸಮಸ್ಯೆ ಯಾಕಾಗಿದೆ ಅಂದ್ರೆ ಸಭಾಪತಿಗಳೇ, ಇದು ಹಣಕಾಸಿನ ಏನು ಜವಾಬ್ದಾರಿ ಇದೆ ಅದು ಪಂಚಾಯತಿಗಳಿಗೆ ಹೋಗಿಲ್ಲ, ತಾಲೂಕ್ ಪಂಚಾಯತಿಗೆ ಹೋಗಿಲ್ಲ, ಜಿಲ್ಲಾ ಪಂಚಾಯತಿಗೆ ಹೋಗಿಲ್ಲ. ಅದು ತದನಂತರ ಅಧಿಕಾರಿಗಳು ಇದ್ರ ಮೀಟಿಂಗ್ ಮಾಡ್ತಾರೆ, ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ. ಆದರೆ ಇದು ಉದ್ದೇಶ ಏನು? ಈ ಅಮೆಂಡ್ಮೆಂಟ್ ತಂದ ಉದ್ದೇಶ ಏನು? 73, 74ನೇ ಅಮೆಂಡ್ಮೆಂಟ್ ಬಂದಿದ್ದೇನು ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಭೆಗಳು ಮಾಡಿ ಅಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಮತ್ತು ಅದರ ಹಣಕಾಸಿನ ಜವಾಬ್ದಾರಿ ಕೂಡ ಅವರಿಗೆ ಕೊಡಬೇಕು ಅಂತ. ಇಲ್ಲಿ ಏನಾಗಿದೆ ಸಭಾಪತಿಗಳೇ, ನಾವು ಇದನ್ನ ಘೋಷಣೆ ಮಾಡಿದ್ದೀವಿ, ಆದ್ರೆ ಅಧಿಕಾರಿಗಳು ಇದನ್ನ ಅನುಷ್ಠಾನಕ್ಕೆ ತರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅವರು ಇದನ್ನ ಈಗ 1 ವರ್ಷ 8 ವರ್ಷ ಆಯಿತು ಸಭಾಪತಿಗಳೇ, ಇದು ಅನುಷ್ಠಾನಕ್ಕೆ ಬರಬೇಕಾಗಿರೋದು. ಕಾಯ್ದೆ ಆಗಿರೋದು 8 ವರ್ಷ ಆಯಿತು. ಇವತ್ತು 16/11/23ರಂದು ಈ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ತಾವು ಇವತ್ತು ಮಂತ್ರಿಗಳು ನಮಗೆ ಆಶ್ವಾಸನೆಯನ್ನು ಕೊಡಬೇಕು. ಆಗಸ್ಟ್ 9, ಆಗಸ್ಟ್ 15, ಆಗಸ್ಟ್ 20ರಂದು ಇದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇದನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಆದೇಶ ಮಾಡಿದ್ರೆ ನನಗೆ ಮುಂದೆ ಏನು ಪ್ರಶ್ನೆ ಇರಲ್ಲ ಸಭಾಪತಿಗಳೇ. ಮತ್ತೆ ನೀವು ನಮ್ಮ ರಕ್ಷಣೆಗೆ ಬರಬೇಕು ಇದಕ್ಕೆ. ಯಾಕಂದ್ರೆ ಸಭಾಪತಿಗಳೇ, ಇದ್ರ ಬಗ್ಗೆ ತಮಗೆ ಸವಿಸ್ತಾರವಾಗಿ ಗೊತ್ತಿದೆ. ನಮ್ಮ ಸರ್ಕಾರ ಬಂದ್ಮೇಲೆ ಬಹಳ ಪ್ರಾಮಾಣಿಕತೆಯಿಂದ ಈ ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಅನ್ನ ಏನು ತಾವು ಉಲ್ಲೇಖಿಸಿದ್ರಿ ಸದಸ್ಯರು, ಅದನ್ನ ನಾವು ಮಾಡಿದ್ದೀವಿ. ಪ್ರತಿ ಇಲಾಖೆಯವರಿಗೂ ಕೂಡ ನಮ್ಮ ಡಿವಿಷನಲ್ ಕಮಿಷನರ್ ಅವ್ರ ಜೊತೆ ಕೂತಿ ಏನೇನ್ ಮಾಡಬಹುದು, ಏನೇನಿದು ಯಾವ್ಯಾವ ಅಧಿಕಾರಗಳನ್ನ ನಾವು ವಿಕೇಂದ್ರೀಕರಣ ಮಾಡಬಹುದು ಅಂತ ಕೂಡ ನಾವು ನೀಲಿ ನಕ್ಷೆಯನ್ನ ಹಾಕಿದ್ದೇವೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ತಮ್ಗೆ. ತಾವು ಕೇಳ್ತಾ ಇರೋದು 3 ಡೆಡ್ಲೈನ್ ಕೊಟ್ಟಿದ್ದೀರಾ ನಮ್ಗೆ. ಅದು 3 ಡೆಡ್ಲೈನ್ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷ. ಮಾನ್ಯ 20 ತಾರೀಕು ಇಲ್ಲ ಒಂದ್ ನಿಮಿಷ ಸರ್, ಇಫ್ ಐ ಮೇ ಕಂಪ್ಲೀಟ್. ಯಾಕಂದ್ರೆ ಇದು ಇನ್ನ ಕೆಲವು ಇಲಾಖೆಯಿಂದ ನಮಗೆ ಅನುಪಾಲನಾ ವರದಿ ಬರೋದಿದೆ ಅಧ್ಯಕ್ಷ. ಇದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಿರ್ತಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅದಕ್ಕೆ ಎಲ್ಲ ಇಲಾಖೆಯವರ ಮಂತ್ರಿಗಳಿಗೆ ಕರೆಸಿ ಒಂದು ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಾವು ತಗೋತೀವಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಸಮಯ ಬಹಳ ಕಮ್ಮಿ ಇದೆ, ಒಂದೇ ತಿಂಗಳಿರೋದು. ಈಗ ಇದ್ರ ಬಗ್ಗೆ ತಮ್ಗೆ ಗೊತ್ತಿದೆ, ಇದ್ರ ವಿಸ್ತರಣೆ ತಮ್ಗೆ ಗೊತ್ತಿದೆ ಅಧ್ಯಕ್ಷ. ಇದ್ದಾಗೂ ಆಗಿತ್ತದು. ಹೌದು, ತಾವೇ ಸ್ವಲ್ಪ ಮುಂದೆ ತಾವು ಹಿಂದೆ ಜವಾಬ್ದಾರಿ ಇದ್ದಾಗ ತಾವೇ ಸ್ವಲ್ಪ ಇದರಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ರಿ. ಅದಾದ್ಮೇಲೆ HK ಪಾಟೀಲ್ ಸಾಹೇಬ್ರು ಸ್ವಲ್ಪ ಆಸಕ್ತಿ ತಗೊಂಡಿದ್ರು. ನೀವಿಬ್ರು ಏನ್ ಹಾಕಿದ್ರ ಹಾದಿ ಮೇಲೆ ನಾವು ನಡೀತಾ ಇರೋದು ಅಧ್ಯಕ್ಷರೇ. ಇದ್ರ ವಿಸ್ತರಣೆ, ಇದ್ರ ಗಾಂಭೀರ್ಯತೆ, ಆಳ ಅಗಲ ತಮ್ಗೆ ಗೊತ್ತಿದೆ ಅಧ್ಯಕ್ಷರೇ.
ಎಲ್ಲ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಅಧಿಕಾರ ಕೊಡ್ಬೇಕಂತಂದಿದ್ವಿ, ಕೊಟ್ಟಿದೀವಿ, ಅಮೆಂಡ್ಮೆಂಟ್ ಆಗಿದೆ. ಆದರೆ ಇವತ್ತು ನಾವು ಇದನ್ನ ಅನುಷ್ಠಾನ ತರಕ್ಕೆ ಸರ್ ಚಿರಂಜೀವಿ ಸಿಂಗ್ ನೇತೃತ್ವದಲ್ಲಿ 16/10/2004 ಆರ್ಡರ್ ಮಾಡಿದ್ದಾರೆ. ಇದು ಆರ್ಡರ್ ಮಾಡಿದ್ದಾರೆ. ಆದ್ರೆ ಇದನ್ನ ಅಶ್ಯೂರೆನ್ಸ್ ಕಮಿಟಿಯಲ್ಲೂ ಡಿಸ್ಕಸ್ ಆಗಿದೆ. ಡಿ.ಆರ್. ಪಾಟೀಲ್ ಅವರ ನೇತೃತ್ವದಲ್ಲಿ ಅದು ಅಶ್ಯೂರೆನ್ಸ್ ಕಮಿಟಿಯಲ್ಲೂ ಆಗಿದೆ. ಅದಕ್ಕೆ ಇದನ್ನ ತಾವು ಅನುಷ್ಠಾನ ಮಾಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ರಿ? ಮುಖ್ಯಮಂತ್ರಿಗಳು ಆಮೇಲೆ ಎಲ್ಲ ಸಚಿವರು ಇದ್ದಾರೆ. ಸರ್ ಮುಖ್ಯಮಂತ್ರಿಗಳಿಗೆ ನಾನು ಮುಖ್ಯಮಂತ್ರಿ ನೀವು ಅನೌನ್ಸ್ ಮಾಡಿ ನೋಡಪ್ಪ, ಇದು ಬಹಳ ಇಂಪಾರ್ಟೆಂಟ್ ಐತಿ. ಗ್ರಾಮ ಸಭಾ ಎಲ್ಲ ಅಧಿಕಾರ ಕೊಡಬೇಕಂತ ಅಧಿಕಾರ ಕೇಂದ್ರೀಕರಣದಿಂದ ಎಲ್ಲಾ ಅಧಿಕಾರವನ್ನು ಪಂಚಾಯತ್ ಕೊಡಬೇಕು ಅನ್ನುವಂತ ಒಂದು ಅಮೆಂಡ್ಮೆಂಟ್ ತಂದಿದ್ದರಿಂದ ಬಹಳ ಸತ್ಯ ಇದೆ. ನಿಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ಅವ್ರಿಗೆ ಅಧಿಕಾರ ಕೇಂದ್ರೀಕರಣ ಅಂತ ಬರೀ ಇದರಲ್ಲಿ ಆಗೈತಿ, ಸರ್ಕಾರ ಮಾಡಿತಿ. ಬಟ್ ಅನುಷ್ಠಾನವನ್ನು ಮಾಡಿಲ್ಲ. ಅನುಷ್ಠಾನವನ್ನ ಆಗಸ್ಟ್ 15 ಮಾಡ್ಬೇಕಂತ ಹೇಳ್ಕೊಂಡು ಕೇಳ್ತಾರೆ, ಮಾಡಕಂತ ಹೇಳಿ ಗ್ರಾಮ ಇದೆ. ಈಗ ಇವರು ನಮ್ಮ ಇವಂದ ಯಾರು ಪ್ರಕಾಶ್ ರಾಠೋಡ್ ಹೇಳ ಸಮಿತಿ ಅವ್ರು ಕೇಳಿಲ್ಲ, ಅಲ್ಲೇ ಹೇಳಪ್ಪ. ಮಾನ್ಯ ಅಧ್ಯಕ್ಷರೇ, ಸಾಕ್ಬಿಡು. ಪ್ರಕಾಶ್ ರಾಥೋಡ್ ಎತ್ತಿರ್ತಕ್ಕಂಥ ವಿಚಾರವನ್ನ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಮಟ್ಟದಲ್ಲಿ ಚರ್ಚೆ ಮಾಡಿ ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್. ಆಗಿದೆ ಮಾಡೋಣಪ್ಪ, ನೋಡೋಣ ಈಗ. ಸರ್ ಸಭಾಪತಿಗಳೇ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ತೀರ್ಮಾನ ಮಾಡಿದ್ದೀರಿ, ಈಗಾಗಲೇ ಇದು ಅನುಷ್ಠಾನ ಮಾಡಿ. ಇವರೇ ರಾಠೋಡ್ ಈಗ ಮುಖ್ಯಮಂತ್ರಿ ವಿ ಆರ್ ಫಾರ್ ಡಿಸೆಂಟ್ರಲೈಸೇಷನ್ ಅಲ್ಲ ಆಗಿದೆ, ಎಲ್ಲ ಮಾಡಿದಿರಿ. ಇಂಪ್ಲಿಮೆಂಟ್ ಮಾಡಿಬಿಡಿ ಇಮಿಡಿಯೇಟ್ಲಿ. ಆಗಸ್ಟ್ 15 ಅಂತಾರ ಮಾಡಿ. ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಇದನ್ನ ನಾವು ಜಾರಿ ಹೇಳ್ತಾ ಇರ್ತೀವಿ ಅಂತ ಹೇಳ್ರಿ. ಮುಖ್ಯಮಂತ್ರಿಗಳ ಮಾಡಿರಿ, ಅನುಷ್ಠಾನಗೊಳಿಸಬೇಕು. ಅಲ್ಲ ಯಾವ ಕಾಲ ಗುಳಿಕಾಲ ನಂಬರ್ ಅಲ್ಲ. ಏನಾದ್ರು ಕಾಲಕ್ಕೆ ಏನಾದ್ರು ಕಾಯ್ತಾ ಇದ್ದೀರಾ? ಆಶಾನ ಬೇಡ, ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಅಲ್ಲ ನೀವೀಗ ನೋಡಿ, ನಾವು ಶ್ರಾವಣದಲ್ಲಿ ಒಳ್ಳೆ ಕೆಲಸ ರವಿ ನಾವು ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಕೆಟ್ಟ ಕೆಲಸ ಅನುಷ್ಠಾನ ತಗೊಂಡ್ ಬರೋದ್ರಿ ಮುಖ್ಯಮಂತ್ರಿ. ಅದಕ್ಕೆ ಯಾಕೆ ಕಾಯ್ಬೇಕು? ಮಾಡ್ಬಿಡಿ. ಏನು ಅನುಷ್ಠಾನ ತರೋದು? ಹೇಳಿ ಹೋಗ್ಬಿಡು ಮರ ಅಲ್ಲೇ, ಹೇಳಿ ಹೋಗ್ಬಿಡು. ಹೇಳ್ತಾನಲ್ಲಿ ಅನುಷ್ಠಾನ ತರ್ತೀವಿ ಅಂತ ಹೇಳ್ಬಿಡಿ. ಬಾಗಿನ ಯಾವ ಪ್ರಯತ್ನ ಸುಂದರ ಏನು ನೀನೇನಾದ್ರು ಮಾಡ್ತಿಲ್ಲಪ್ಪ, ನಾವ್ ಹೇಳುತ್ತ ಅಡ್ಡ ಬಂದಪ್ಪ. ಇದನ್ನ ಅನುಷ್ಠಾನಕ್ಕೆಲ್ಲ ಆಗಿದೆ, ಮಾಡಿರಿ. ಇದನ್ನ ಅನುಷ್ಠಾನ ತರ್ತೀವಿ ಅಂತ ಹೇಳ್ಬಿಡಿ. ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಅಂತ ಹೇಳಿದ್ನಲ್ಲ. ಭಾರಿ ಮಂಡತ. ಸಭಾಪತಿಗಳೇ, ಇಚ್ಛಾಶಕ್ತಿ ಕೊರತೆ ಇದೆ. ತಡೀರಿ, ಒಂದ್ ತಡಿ. ಏನು ಹೇಳ್ತಾರೆ? ಮಂಡತನ ಅಂತ ಹೇಳಿದ್ರೆ ಸುಳ್ಳೋಣ ಇದ್ದದ್ದು ಕರೆಕ್ಟ್ ಆಯ್ತವ? ಏಯ್ ಹನುಮಂತ ಒಂದ್ ನಿಮಿಷ ರೀ. ಏನ್ ಹೇಳಿದ್ರಿ? ಏನು ಸಭಾನಾಯಕರ ಏನ್ ಹೇಳಿದ್ರಿ? ಏನ್ ಹೇಳಿದ್ರಿ? ತಾವು ಮಂಡತನ ಅಂತಂದ್ರೆ ಅದ್ರಾಗ ಹೋಗ್ತದೆ. ಮಂಡತನ ಇದ್ದದ್ದು ಹೇಳಿ. ಏನ್ ಹೇಳಿದ್ರಲ್ಲ ಸರ್ ಅವರು.